ಹಾಯ್ ಫ್ರೆಂಡ್ಸ್, ನಾವೀಗ ಧರ್ಮಸ್ಥಳ ಹೊರಡೋಣ ಅಂತ ಹೊರಟಿದ್ದೀವಿ. ನಮ್ಮಮ್ಮ ಊರಿಂದ ಬಂದಿದ್ದಾರೆ. ನನ್ನ ಮಗಳು, ನಾನು, ನಮ್ಮ ಇನ್ನೊಬ್ಬ ಮಗಳು, ನಮ್ಮ ಮನೆಯವರು ಎಲ್ಲ ಹೊರಡೋಣ ಅಂದ್ಕೊಂಡಿದ್ದೀವಿ. ಅಲ್ಲಿಂದ ಮನೆಯಿಂದ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಲ್ಲಿ ಊಟ ಮಾಡ್ತಾಯಿದ್ದೀವಿ. ಇನ್ನೂ ಬಸ್ ಬಂದಿರಲಿಲ್ಲ, ಅದಕ್ಕೆ ಆಮೇಲಿಂದ ಊಟ ಮಾಡಿಬಿಟ್ಟು ಹೋಗೋಣ ಅಂತ. ಆಮೇಲೆ ಇದು ನಮ್ಮ ದೊಡ್ಡಮ್ಮ, ಇದು ನಮ್ಮ ಆಂಟಿ, ಅದು ನಮ್ಮ ಆಂಟಿ ಮಗಳು, ಎಲ್ಲರೂ ಇದ್ದೀವಿ. ನಮ್ಮ ಡ್ಯಾಡಿ, ನಮ್ಮ ಅವ್ವ ಈ ಕಡೆ ಇದ್ದಾರೆ. ಇವಾಗ ನಾವು ಮೆಜೆಸ್ಟಿಕ್ಕಿಂದ ಬಸ್ಸಿಗೆ ಹತ್ತಿದ್ದೀವಿ, ಧರ್ಮಸ್ಥಳಕ್ಕೆ ಬಸ್ಸಿಗೆ. ಆಮೇಲೆ ಎಲ್ಲರಿಗೂ ಒಂದೇ ರೋಡಲ್ಲಿ ಸ್ಪೇಸಸ್ ಸಿಕ್ತು. ಎಲ್ಲರೂ ಯಾವ್ದು ಬೇಕು ಆ ಪ್ಲೇಸಲ್ಲೇ ಸಿಕ್ತು. ನೋಡಿ, ಇನ್ನೂ ಜಾಗ ಎಷ್ಟೊಂದು ಮಿಕ್ಕಿದೆ. ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಅವ್ರು, ನಮ್ಮ ಆಂಟಿ, ಅಲ್ಲಿ ನಿಂತಿದ್ದಲ್ಲ ತ್ರಿಷಾ, ಅವಳು ಅಂತಾಕ್ಷರಿ ಆಡೋಣ ಅಂತಿದ್ರು. ಅದಕ್ಕೇ ನಾವು ಅಂತಾಕ್ಷರಿ ಆಡ್ಕೊಂಡು ಧರ್ಮಸ್ಥಳದಲ್ಲಿ ನಿಮ್ಗೆ ಸಿಗ್ತೀವಿ. ನಾವೀಗ ಅಲ್ಲಿಂದ ನೇತ್ರಾವತಿ ನದಿಗೆ ಬಂದ್ವಿ. ಧರ್ಮಸ್ಥಳ ಹಂಗೂ ಹಿಂಗೂ ತಲುಪಿದ್ವಿ. ಇಲ್ಲಿಂದ ಒಳ್ಳೆ ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ಇಲ್ಲೇ ಎಲ್ಲ ಡ್ರೆಸ್ ಚೇಂಜ್ ಮಾಡೋದಿದೆ, ಅಲ್ಲೇ ಎಲ್ಲ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ. ಬಟ್ ಇಲ್ಲಿರೋ ಜನ ಅದೆಲ್ಲ ಅನುಕೂಲತೆ ಮಾಡಿದ್ರು ಉಪಯೋಗಿಸ್ಕೊಳ್ಳಲ್ಲ. ನಮ್ಮ ಮಮ್ಮಿ ಎಲ್ಲರೂ ಸಕ್ಕದಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಹೇಳ್ತಾಯಿದ್ರು ಸೋಮವಾರ ಎಲ್ಲ ರಶ್ ಇರುತ್ತೆ, ಹೋಗಬೇಡಿ ಸೋಮವಾರ ಅಂತ. ಆದರೆ ನಾವು ಅವತ್ತೇ ಹೊಂಟೋಗಿದ್ವಿ. ನೋಡೋಣ ಅಲ್ಲಿ ರಶ್ ಇದೆಯಾ ಇಲ್ವಾ ಅಂತ. ಎಲ್ಲರೂ ಹೋಗ್ತಾಯಿದ್ದೀವಿ. ಬಾಯ್. ಆಚೆ ಎಲ್ಲ ಮಳೆ ಬರ್ತಾಯಿದೆ, ವ್ಯೂಸ್ ಎಲ್ಲ ಚೆನ್ನಾಗಿದೆ. ಮತ್ತು ನಾವು ಲೈನಲ್ಲಿ ನಿಂತಿದ್ದೀವಿ, ಎಲ್ಲ ಫುಲ್ಲು ರಶ್ಶು. ಇವಾಗ 7:15ಗೆ ನಿಂತಿದ್ದೀವಿ ನಾವು. ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ದೇವ್ರ ದರ್ಶನಕ್ಕೆ. ನೋಡಿ, ಇಲ್ಲೆಲ್ಲ ಎಷ್ಟೊಂದು ಜನ ನಿಂತಿದ್ದಾರೆ. ನಾವು ಅಲ್ಲಿ ನೋಡಿದಾಗ ಏನು ಜನ ಇರಲ್ಲ ಅಂದ್ಕೊಂಡ್ಬಿಟ್ಟಿದೆ. ಇಲ್ಲಿಗೆ ಬಂದಾಗ ಜನ ಸಾಗರನೇ ನೋಡ್ಬಿಟ್ಟು ನನಗೆ ಫುಲ್ ಶಾಕು. ನಾನು ಯಾವಾಗಪ್ಪ ದೇವ್ರ ದರ್ಶನ ಮಾಡ್ತೀನಿ ಅಂತ. 2 ಅವರ್ ಆಯ್ತು, ಇನ್ನೂ ದರ್ಶನ ಸ್ವಾಮಿ ಕೊಟ್ಟೇ ಇಲ್ಲ. ಆಗೋಯ್ತು ಫ್ರೆಂಡ್ಸ್, ಕಾಲು ಹೋಗಿದೆ ಪಾಪ. ಕಾಫಿ ಹಾಗೂ ಈಗ ದರ್ಶನ ಎಲ್ಲ ಸಕ್ಕದಾಗಿ ಆಯಿತು ಫ್ರೆಂಡ್ಸ್. ಕಾಲು ನೋವು ಬಂದ್ಬಿಟ್ಟಿತ್ತು, ಊಟ ಯಾವಾಗ ತಿನ್ನೋಣ ಅನ್ನಂಗೆ ಆಗಿತ್ತು. ಧರ್ಮಸ್ಥಳದ ಪ್ರಸಾದ ಸಿಗಬೇಕು ಅಂದರೂ ಒಂದು ಪುಣ್ಯ ಇರಬೇಕು. ಆ ಯೋಗ, ಆ ಪುಣ್ಯ ನಮಗಿವತ್ತು ದೊರೆತಿದೆ ಅಂತಲೇ ಹೇಳ್ಬೋದು. ಹಾಗೂ ಈಗ ಅಮೃತಗಳಿಗೆ ಬಂತು, ನಾವೆಲ್ಲರೂ ತಿಂದ್ವಿ. ರುಚಿಕರವಾಗಿತ್ತು. ಧರ್ಮಸ್ಥಳ ಪ್ರಸಾದ ಅಂದರೆ ನನ್ನ ಪುಣ್ಯ ಬೇಕು ಅದನ್ನೆಲ್ಲ ತಿನ್ನೋಕ್ಕೆ. ನಾವೆಲ್ಲರೂ ಇವಾಗ ತಿಂದ್ವಿ. ಸರಿ ಫ್ರೆಂಡ್ಸ್, ಮಳೆ ಬರ್ತಿದ್ರಿಂದ ಫೋಟೋಸ್ ಎಲ್ಲ ಜಾಸ್ತಿ ತೆಗಿಯೋದಕ್ಕಾಗಿಲ್ಲ. ಅಲ್ಲಿ ಮುಂದೆಗಡೆ ಎಂಟ್ರೆನ್ಸಲ್ಲಿ ಫೋಟೋ ತೆಗಿಯೋಕ್ಕಾಗಲಿಲ್ಲ. ದರ್ಶನ ಮುಗಿಸಿ ಊಟ ಮುಗಿಸಿ ಆಚೆ ಬರೋಷ್ಟರಲ್ಲಿ ಕುಕ್ಕೆಗೆ ಹೋಗೋಣ ಅಂತ ಆಚೆ ಬಂದ್ವಿ. ತುಂಬ ಮಳೆ. ನೋಡಿ, ನಾನು ಧರ್ಮಸ್ಥಳದಿಂದ 1 ಕಿಲೋಮೀಟರ್ ದೂರ ಇದೆ ರಾಮ ಮಂದಿರಕ್ಕೆ ಒಳಗಡೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವೀಗ ಒಳಗಡೆ ಹೋಗಿ ರಾಮ ಮಂದಿರ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ಫ್ರೆಂಡ್ಸ್, ನಾವು ಈಗ ಇನ್ನು ಒಳಗಡೆ ಹೋಗಬೇಕು. ಅಲ್ಲೇ ಎಂಟ್ರೆನ್ಸಲ್ಲೇ ಇಷ್ಟು ಸಕ್ಕದಾಗಿದೆ. ಇನ್ನು ಒಳಗಡೆ ಹೇಗಿರುತ್ತೆ ನೋಡೋಣ. ಅಲ್ಲಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಬೇಕು. ಅಷ್ಟರಲ್ಲಿ ಫೋಟೋ ತಕ್ಕೊಳ್ಳೋಣ ಅಂತ ಫೋಟೋ ಕೊಡ್ತೀವಿ. ನೆಕ್ಸ್ಟು ನಾವೀಗ ಒಳಗಡೆ ಹೋಗಿದ್ದೀವಿ. ನಾವು ಅಯೋಧ್ಯೆಗೆ ಹೋಗ್ತೀವೋ ಇಲ್ವೋ, ರಾಮ ಮಂದಿರಕ್ಕೆ ಬಂದು ಚೆನ್ನಾಗಿದೆ. ರಾಮ ಮಂದಿರಕ್ಕೂ ನೀವು ಬನ್ನಿ, ಚೆನ್ನಾಗಿದೆ. ನೋಡಿ, ಇದು ಗಣೇಶ ವಿಗ್ರಹ. ಇಲ್ಲಿ ನೋಡಿ, ಇದೇ ಮೇನ್ ದೇವ್ರ ರಾಮ, ಇಲ್ಲಿ ಲಕ್ಷ್ಮಣ ಎಲ್ಲ. ಎಲ್ಲೆಲ್ಲೇ ವಿಗ್ರಹಗಳನ್ನ ಇಕ್ಕಿದ್ದಾರೆ. ನೋಡಿ ಪ್ರತಿಯೊಂದು ವಿಗ್ರಹಗಳು ಮಾಡಿದ್ದಾರೆ. ಅಲ್ಲಲ್ಲ ನೋಡಿ, ಈ ಥರದ ವಿಗ್ರಹಗಳು ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ಯಾವ ಥರ ಹೇಳೋದು ಅಂತ. ಬಟ್ ಇತಿಹಾಸ ಎಲ್ಲ ಸರಿಯಾಗಿ ಗೊತ್ತಿಲ್ಲ ನಮಗೆ. ಬಟ್ ಆ ವಿಗ್ರಹಗಳು, ಆಂಜನೇಯ ಸ್ವಾಮಿದು ವಿಗ್ರಹ, ಕೃಷ್ಣ ಸ್ವಾಮಿದು, ತಾಯಿ ಹೆಣ್ದೇವರು ಚಾಮುಂಡೇಶ್ವರಿದು ಎಲ್ಲ ಮಾಡಿದ್ದಾರೆ. ನೋಡಿ, ನಮ್ಮಮ್ಮ ಇವರೇ ಈ ಥರ ವಿಗ್ರಹಗಳು ಸುತ್ತ ಮಾಡಿದ್ದಾರೆ. ಮತ್ತು ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋಕೆ 2 ಕಣ್ಣು ಸಾಲದು. ತುಂಬ ನಂಗೆ ಇಷ್ಟ ಆಯಿತು. ನೋಡಿ, ಎಷ್ಟು ವ್ಯೂಸ್ ಅಂತೂ ಸೂಪರಾಗಿದೆ. ರಾಮ ಮಂದಿರದಿಂದ ಸ್ವಲ್ಪ ದೂರ ಬಂದರೆ ಮ್ಯೂಸಿಯಮ್ಮು, ಅದು ಕಾರ್ ಮ್ಯೂಸಿಯಂ ಬರುತ್ತೆ. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನೋಡಿ, ಫೋಟೋ ತೆಗೆಸ್ಕೊತಿದ್ದಾರೆ ನನ್ನ ಮಕ್ಕಳು. ಅಲ್ಲಿಂದ ಒಳಗಡೆ ಹೋದ್ವಿ. ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಇತ್ತು. ತುಂಬ ದೊಡ್ಡ ಆನೆ ಫ್ರೆಂಡ್ಸ್. ಅದು ದೇವಸ್ಥಾನ ಸುತ್ತಾನು ಹೆಂಗೆ ಬಂತು ಅಂದರೆ ಮುದ್ದಾಗಿತ್ತು ನೋಡೋಕ್ಕೂ. ತುಂಬ ದೊಡ್ಡ ಆನೆ. ಹೀಗೆ ಎಲ್ಲ ಆಟ ಆಡ್ಕೊಂಡಿದ್ವಿ ನಾವು. ಆಮೇಲೆ ನೋಡೋಕ್ಕೂ ಸಕ್ಕದಾಗಿತ್ತು. ನೀವು ಬನ್ನಿ. ನೋಡಿ, ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕಣ್ಣು ತುಂಬ ನೋಡ್ಕೊಂಡ್ವಿ ಸ್ವಾಮಿ ಪೂಜೆ. ಹಿಂದೆ ಎಲ್ಲ ಸ್ವಾಮಿ ಮೆರವಣಿಗೆ ಮಾಡ್ತಿದ್ರು. ಆನೆ ಸುತ್ತ 3 ಸುತ್ತು ಪ್ರದಕ್ಷಿಣೆ ಆಗ್ತು. ಹಾಗೆ ಇನ್ನೊಂದು ವಿಷಯ ಏನೋ ಹೇಳ್ತಿದ್ರು ನಮ್ಮಮ್ಮ ಅವರೆಲ್ಲ, ಧರ್ಮಸ್ಥಳದಿಂದ ಕುಕ್ಕೆಗೆ ಬರ್ಬೋದಂತೆ. ಆದರೆ ಕುಕ್ಕೆ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬಾರ್ದಂತೆ. ಯಾವತ್ತಿದ್ರೂ ಧರ್ಮಸ್ಥಳ ಮುಗಿಸ್ಕೊಂಡೇ ಕುಕ್ಕೆಗೆ ಬರಬೇಕಂತೆ. ಅದ್ರ ಬಗ್ಗೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಹಾಗಂತಾರೆ. ಹಾಗೆ ನಿಮಗೂ ನಾನು ಹೇಳಿದೆ ಅಷ್ಟೇ.
ಈಗ ದೇವ್ರ ದರ್ಶನ ಆಯ್ತು. ನೋಡಿ ಅಲ್ಲಿ ಜೋರಾಗೆ ಪೂಜೆ ಆಗ್ತಿತ್ತು. ಏನಕ್ಕಂದರೆ ಏಕಾದಶಿ ಅಂತೆ ಅವತ್ತಿನ ದಿವಸ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಆಗಿದ್ದೀವಿ. ಈಗ ನೆಕ್ಸ್ಟು ಉಡುಪಿಲಿ ಸಿಗೋಣ. ನೋಡಿ ನಮ್ಮ ಫ್ಯಾಮಿಲೀಸು ಎಲ್ಲರೂ ನಾವು ಚೆನ್ನಾಗಿ ರೆಡಿಯಾಗಿ ಕುಕ್ಕೆಲಿ ತುಂಬ ಚೆನ್ನಾಗಿ ರೆಡಿಯಾಗಿ ಈಗ ಉಡುಪಿಗೆ ರೆಡಿ ಆಗಿದ್ದೀವಿ. ಹೊರಡ್ತೀವಿ ಈಗ ಇಲ್ಲಿಂದ. ಹೋಗ್ಬಿಟ್ಟು ವಿಡಿಯೋ ಈಗ ಉಡುಪಿಗೆ ಹೋಗ್ತಾ ಇದ್ದೀವಿ. ವ್ಯೂಸ್ ಎಲ್ಲ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಸರೌಂಡಿಂಗ್ ಮಾತ್ರ ಒನ್ ಮೋರ್ ಎಲ್ಲ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡ್ವಿ. ಈಗ ಉಡುಪಿಗೆ ಹೋಗ್ತಾ ಇದ್ದೀವಿ. ಬಾಯ್ ಮಾಡ್ಬೇಕಾ? ಬಾಯ್ ಇಟ್ಕೊಂಡು ಮಾಡಿ. ಹಿಂಗೆ ಹೇಳೋದು ಬಾಯ್. ಅವರೆಲ್ಲ ರಾತ್ರಿ ಎಲ್ಲ ಜರ್ನಿ ನಾವೆಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಸಿಗೋಣ ಆಯ್ತಾ? ಈಗ ಉಡುಪಿಲಿರೋ ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಕಾಣಿಸ್ತಿರೋದು ಕನಕ ಕಿಂಡಿ. ಅಲ್ಲಿಂದ ನೋಡಿದ್ರೆ ಏನೋ ದೇವ್ರು ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು. ಹೌದು ಕಾಣಿಸುತ್ತೆ, ನಾನು ನೋಡಿದೆ. ಈಗ ಬ್ಯಾಗ್ ಇಟ್ಬಿಟ್ಟು ಹೋಗಿ ಈ ಥರ ಎಲ್ಲ. ಈಗ ಲೈನಿಗೆ ಹೋಗ್ಬೇಕಂತೆ. ಲೈನಿಗೆ ಹೋಗೋಣ ಅಂದರೆ ಬ್ಯಾಗ್ ಇಕ್ಬೇಕಂತೆ. ಬ್ಯಾಗ್ ಹಿಡಿದ್ಬಿಟ್ಟು ಅಲ್ಲೇ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ಇವಾಗ ಲೈನಲ್ಲಿ ನಿಲ್ಲೋಣ ಅಂತ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇನ್ನು ಮುಂದೆ ಏನೇನಿದೆ ಅಂತ ನೋಡೋಣ. ಮುಂದೆ ಎಲ್ಲ ನೋಡಿ ಹೋಗ್ತಾ ಇದ್ದೀವಿ. ಈಗ ನಾವೆಲ್ಲರೂ, ನಾನು, ನಮ್ಮ ಡ್ಯಾಡಿ, ನಮ್ಮ ತಂಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಲೈನಲ್ಲಿ ನಿಲ್ಲಬೇಕು ಅಲ್ಲಿ. ನೋಡಿ ಇದು ಬಂದ್ಬಿಟ್ಟು ಗೀತಾ ಮಂದಿರ ಅಂತ. ಇಲ್ಲಿ ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪ್ಲೇಸಸ್ಸು. ಫೋಟೋಸ್ ಎಲ್ಲ ತಗೊಳಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲೆಲ್ಲ ಏನೇನೋ ಜಾತ್ರೆ ಥರ ಇಕ್ತಾರಲ್ಲ ಆ ಥರ ಎಲ್ಲ ಇಕ್ಕಿದ್ರು. ಇದು ಒಳಗಡೆ ನಾವು ಕೂಡ ಲೈನಿಗೆ ಬಂದು ನಿಂತ್ವಿ. ನೋಡಿ ಇದು ಕಲ್ಯಾಣಿ ಒಳಗಡೆ ಮಂಟಪ ಇದೆ. ನೋಡಿ ನಮ್ಮ ತಂಗಿ ಇವಳು. ನೆಕ್ಸ್ಟ್ ನೋಡಿ ಎಲ್ಲ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ ಅಲ್ಲಿ ಏನೋ ಕರಿದಾರ ಬಳೆ ಎಲ್ಲ ಕಟ್ಕೊಂಡಿದ್ದಾರೆ. ಅದೇನು ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮಂಟಪ ಎಲ್ಲ ನೋಡೋದು ಚೆನ್ನಾಗಿತ್ತು. ಸುತ್ತ ಒಳಗಡೆ ಕನಕದಾಸರದ್ದು ಏನೋ ಒಂದು ಇದಿದೆ, ಪ್ರತಿಮೆ ಇದೆ. ನೋಡಿ ನನ್ನ ಮಗಳೆಲ್ಲ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಬಂದು ನೋಡ್ತಿದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ನೀವು ಬಂದು ನೋಡಿ. ಎಲ್ಲ ಒಂಥರ ಮಕ್ಕಳಿಗೆ ಒಂಥರ ಇದಾಗುತ್ತೆ. ಸ್ಕೂಲ್ ಟೈಮ್ಗಳಲ್ಲೆಲ್ಲ ಸ್ಕೂಲ್ಗೆ ಹೋಗಿ ಮನೆಗೆ ಬರೋದು ಇದೇ ಆಗಿರುತ್ತೆ. ಸಮ್ಮರ್ ಟೈಮಲ್ಲಿ ಹಿಂಗೆ ಹೋಗಿ ಬಂದರೆ ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಇರುತ್ತೆ. ನೋಡಿ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ನೋಡಿ ಯಾಕೆ ಹತ್ತಿದ್ದಾಳೆ ಮೇಲೆ, ಹತ್ತೋದು ಇಳಿಯೋದು ಸರ್ಕಸ್ ಮಾಡ್ತಿದ್ದಾಳೆ ಹಂಗೆ. ನೋಡಿ ಇವಳೇ ನನ್ನ ತಂಗಿ ಮಗಳು ಮೇಲ್ಗಡೆ. ನೋಡಿ ನಮ್ಮಮ್ಮ ಎಲ್ಲ ಲೈನಲ್ಲಿ ನಿಂತಿದ್ದಾರೆ. ನೆಕ್ಸ್ಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರಲ್ಲೋ ಗೊತ್ತಿಲ್ಲ, ನೋಡೋಣ. ದರ್ಶನ ಎಲ್ಲ ಆಯಿತು. ಇವಾಗ ಪ್ರಸಾದ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ. ಎಲ್ಲರೂ ತಿಂತಾ ಇದ್ದೀವಿ. ನೋಡಿ ಎಲ್ಲರೂ ಪ್ರಸಾದ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾರೂ ನನ್ನ ನೋಡ್ತಾ ಇಲ್ಲ. ಒಬ್ಬರು ನೋಡಿದ್ರು ಹಂಗೂ ನಾವೆಲ್ಲ. ಆಮೇಲೆ ಎಲ್ಲ ಈಗ ಮಲ್ಪೆಗೆ ಹೋಗೋಣ ಅಂತ ಐಡಿಯಾ ಆಗ್ತಾ ಇದ್ದೀವಿ. ಮಲ್ಪೆಗೆ ನೋಡೋಣ. ಈಗ ಆಚೆ ಹೋದ್ಮೇಲೆ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡೋಣ. ಆಮೇಲೆ ಎಲ್ಲಿಗೆ ಹೋಗ್ತೀವಿ ಅಲ್ಲಿ ನಾವು ಸಿಗ್ತೀವಿ ನಿಮಗೆ, ಆಯಿತಾ? ಹೇಳ್ಬಿಟ್ಟು ಹಂಗೂ ಹಿಂಗೂ ನಾವೀಗ ಮಲ್ಪೆ ಬೀಚ್ ಅಂತ ಡಿಸೈಡ್ ಆಯಿತು. ಈಗ ಮಲ್ಪೆ ಬೀಚ್ಗೋಸ್ಕರ ನಾವು ಇಲ್ಲಿ ಬಂದ್ಬಿಟ್ಟು ಮಲ್ಪೆ ಬಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಹೌದು, ಮಲ್ಪೆ ಬಸ್ ಇಲ್ಲಿ ಬರುತ್ತಂತೆ. ನೋಡೋಣ. ಆಮೇಲೆ ಮಲ್ಪೆ ಬೀಚಿಗೆ ಹೋಗ್ಬಿಟ್ಟು ನಿಮಗೆ ನಾವು ವಿಡಿಯೋ ಮಾಡಿ ಸಿಗ್ತೀವಿ. ಓಕೆನಾ? ಎಲ್ಲರಿಗೂ ಬಾಯ್. ಮಲ್ಪೆಲಿ ಸಿಗೋಣ. ಮಲ್ಪೆ ಬೀಚ್ಗೆ ಹೋಗ್ತಿದ್ದೀವಿ. ಇವಳು ನಮ್ಮ ತಂಗಿ ಮಗಳು, ಇವ್ರು ನಮ್ಮ ಅಕ್ಕ, ಇವಳು ನಮ್ಮ ತಂಗಿ, ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ನನ್ನ ಮಗಳು. ಇನ್ನೊಬ್ಳೆಲ್ಲ ಕಡಿಮೆ ರೇಟಿಗೆ ಡ್ರೆಸ್ಗಳೆಲ್ಲ ಹಾಕಿದ್ದಾರೆ. ಯಾರಾದರೂ ಬೀಚಲ್ಲಿ ಹೋಗಿ ಹಾಕ್ಕೊಂಡು ಮಾಡೋಂಗಿದೆ ಅಂತ ಇವಳು ನನ್ನ ಮಗಳು. ಅಷ್ಟೇ. ನೋಡಿ ನಮ್ಮ ಮನೆಯವ್ರು ಹೋಗ್ತಿದ್ದಾರೆ. ಈಗ ಮಲ್ಪೆ ಬೀಚ್ ಹತ್ತ ಇದ್ದೀವಿ. ನಮ್ಮ ಮಮ್ಮಿ ಅಂತೂ ಫುಲ್ ಎಕ್ಸೈಟ್ಮೆಂಟು. ಅದಕ್ಕೆ ಎಲ್ಲರನ್ನೂ ಕರೆದು ವೀಡಿಯೋ ಮಾಡೋಣ ಬನ್ನಿ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ. ನಮ್ಮ ತಂಗಿ ನೋಡಿ ಏನು ಎಕ್ಸೈಟ್ಮೆಂಟು. ನೋಡಿ ನಾನಂತೂ ಫುಲ್ ಎಕ್ಸೈಟ್ಮೆಂಟಿಗೆ ವೀಡಿಯೋಗೆ ಬಂದುಬಿಟ್ಟೆ. ಆಮೇಲೆ ನೋಡಿ ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ ಸರೌಂಡಿಂಗಲ್ಲಿ. ಅಲ್ಲಿ ನೋಡೋಣ. ಇನ್ನೂ ಹತ್ರ ಹೋಗಿ ನಿಮಗೆ ವೀಡಿಯೋ ಮಾಡ್ತೀವಿ ಬೀಚಲ್ಲೆಲ್ಲ ಆಡೋದನ್ನ.
ಈಗ ಮಲ್ಪೆ ಬೀಚ್ ಹತ್ರ ಬಂದುಬಿಟ್ಟಿದ್ದೀವಿ. ನಾವು ಇವಾಗ ಹೋಗೋಣ ಅನ್ನಷ್ಟರಲ್ಲಿ ನಮ್ಮ ಮಮ್ಮಿ ವೀಡಿಯೋ ಮಾಡೋಣ ಫಸ್ಟು ತಾಳಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲರಿಗೂ ವೀಡಿಯೋಕ್ಕಿಂತ ಜಾಸ್ತಿ ಅಲ್ಲಿಗೆ ಹೋಗೋಣ ಅನಿಸ್ತಾಯಿತ್ತು. ಅದಕ್ಕೆ ನಮ್ಮ ಡ್ಯಾಡಿ ಹೋಯ್ತಾ ಇದ್ರು. ಈಗ ಹೋಗಿ ಆಟ ಆಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ವೀಡಿಯೋಸ್ ಮಾಡಿಬಿಡೋಣ, ವೀಡಿಯೋಸ್ ಇದ್ರೇ ಅಲ್ವಾ ನಮಗೆ ಮೆಮೊರೀಸ್ ಎಲ್ಲ ಇರೋದು ಅಂದ್ಬಿಟ್ಟು ನಾವು ಎಲ್ಲರೂ ನಿಂತ್ಕೊಂಡು ಫೋಟೋಗೆಲ್ಲ ರೆಡಿಯಾಗಿ ಫೋಟೋಸ್ನು ನಾವು ತಕ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಫೋಟೋ ತೆಗಿತಾ ಇದ್ದೀನಿ ನಾನು ಎಲ್ಲರದು. ಅವಳಂತೂ ರೆಡಿ ಆಗಿಬಿಟ್ಟಿದ್ಲು ಬಟ್ಟೆ ಬಿಚ್ಚಿಬಿಟ್ಟು, ಇನ್ನೂ ಚಿಕ್ಕ ಮಗು ಅಲ್ವಾ, ಅದಕ್ಕೆ ಯೋಗ ಅಂತೂ ಕುಣಿತಾ ಇದ್ದಾಳೆ, ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಾಳೆ. ಯಾವಾಗ ಹೋಯ್ತೀನೋ ಅಂತ. ನಮ್ಮ ಮಮ್ಮಿನೂ ಹಂಗೆ ಆಡ್ತಾವ್ರೆ. ನಮ್ಮ 3 ಜನನೂ ಒಂದೇ ಥರ ಇಟ್ಕೊಂಡು ಅಕ್ಕ ತಂಗಿದಿರ ಥರ ಕಾಣ್ತಾ ಇದ್ವಿ. ನಮ್ಮ ಮಮ್ಮಿ ನಮ್ಮ ಥರನೇ ಕಾಣ್ತಾಯಿದ್ರು, ಆದರೆ ಅಕ್ಕನ ಥರ ಕಾಣ್ತಾಯಿದ್ರು ಅಷ್ಟೇ. ನೋಡಿ ಇಲ್ಲಿ ಎಲ್ಲರೂ ಆಲ್ರೆಡಿ ಹೆದರ್ಕೋತಾ ಇದ್ದಾರೆ. ನಮ್ಮ ಅವ್ವ ನಮ್ಮ ಅಕ್ಕ ಎಲ್ಲರೂ ರೆಡಿ ಫುಲ್ಲು ಎಂಜಾಯ್ ಮಾಡೋದಕ್ಕೆ. ನೋಡೋಣ ಮುಂದೆಗಡೆ ನಮ್ಮ ದೊಡ್ಡಮ್ಮನೂ ಎಲ್ಲರೂ ಈಗ ರೆಡಿಯಾಗಿಬಿಟ್ಟಿದ್ದಾರೆ. ನೋಡೋಣ. ನಾನು ನಮ್ಮ ಮಮ್ಮಿ ಡ್ಯಾಡಿ ಹೋಗಿ ನೀವಿಬ್ಬರು ಫೋಟೋ ತೆಗೆಸ್ಕೊಳ್ಳಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಕಳಿಸ್ದೆ ನಾನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಒಟ್ಟಿಗೆ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇನ್ನೂ ಅಲ್ಲಿಗೆ ಹೋಗಿದ್ವಿ ನಾವು ದೂರ. ನೋಡಿ ಇಲ್ಲಿ ಇದ್ದೀವಿ ಈಗ, ಫೋಟೋ ಕಾಣಿಸಲ್ಲ ಅಂದ್ಬಿಟ್ಟು ನೀರು ಬೇರೆ ಅಲ್ವಾ, ಆಮೇಲೆ ಎಲ್ಲಿ ಬೀಳಿಸ್ಬಿಡ್ತೀನೋ ಅಂದ್ಬಿಟ್ಟು ನಾನು ಸ್ವಲ್ಪ ಇದರಲ್ಲೇ ತೆಗ್ದಿದ್ದೀನಿ. ನಮ್ಮ ಡ್ಯಾಡಿಗೆ ಹೇಳ್ತಾ ಇದ್ದೆ, ಡ್ಯಾಡಿ ಎತ್ಕೋ ಅಂತ. ಹಂಗೇನೆ ನಮ್ಮ ಮಮ್ಮಿನೂ ನಾಚ್ಕೋತಿದ್ರು, ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ಕೊಂಬಿಟ್ರು ಸರಿಯಾಗಿ. ಆಮೇಲೆ ಎತ್ಕೊಂಡು ಹೋದರು. ಎತ್ತಾಕ್ತಾರೆ ಅಂದ್ಕೊಂಡೆ, ಎತ್ತಾಕ್ಲಿಲ್ಲ ಜಾಸ್ತಿ. ಏನೋ ನಮ್ಮ ಮಮ್ಮಿ ಭಾರ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಫುಲ್ಲು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋಗೆ ಎತ್ಕೊಂಡ್ರು. ಈಗ ಫೋಟೋಗೆ ಎತ್ಕೊಂಡವ್ರು ಹಂಗೆ ಬಿಟ್ಟೇ ಬಿಡೋದ ಕೆಳಗಡೆ. ನಾನು ಇದು ಅಂದ್ಕೊಂಡೆ, ಆಯಿತು ಬಾಯ್ ಕಟ್ ಮಾಡಿದ. ಈಗ ನಮ್ಮ ದೊಡ್ಡಮ್ಮ ನೋಡಿ ಫುಲ್ಲು ರೆಡಿ ಆಗಿಬಿಟ್ಟು ನಮ್ಮ ಅಕ್ಕ ಎಲ್ಲರೂ ಇಲ್ಲಿ ಆಲ್ರೆಡಿ ಒದ್ದಾಡ್ತವ್ರೆ ಮೀನು ಥರ. ನೋಡಿ ನಮ್ಮ ಮಮ್ಮಿ ಫುಲ್ ಎಂಜಾಯ್ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ಬಾ ಅಕ್ಕ ಅಂತ ಕರ್ಕೊಂಡು ಎಲ್ಲರೂ ಹಿಂದೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಬಟ್ ಆದರೆ ಇವರು ಮುಂದೆನೇ ಆಡ್ತಾಯಿದ್ರು, ಸ್ವಲ್ಪ ಭಯ. ನೋಡಿ ಒದ್ದಾಡ್ತಾಯಿದ್ರೆ ನನಗಂತೂ ಫುಲ್ ಜೋಕ್ಸಲ್ಲಿ ವೀಡಿಯೋ ಮಾಡೋಣಾಗ ನಾನು ಯಾವಾಗ ಇಳಿತೀನೋ ಅಂತ ನನಗಂತೂ ಎಕ್ಸೈಟ್ಮೆಂಟು. ಏನು ಮಾಡೋದು, ಅದರ ವೀಡಿಯೋ ಮಾಡಿದ್ರೆ ಸ್ವಲ್ಪ ಮೆಮೊರಿಯಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತೆಲ್ಲರದು. ಅವಳು ನಮ್ಮ ತಂಗಿನೂ ಕೂಡ ಫುಲ್ಲು ಸಂತೋಷವಾಗಿ. ತ್ರಿಷಾ ಅಂತೂ ಅವಳು ಪಾಪ ಚಿಕ್ಕವಳಲ್ವಾ, ನೀರೆಲ್ಲ ಉಪ್ಪು. ನಾನು ಒಂದ್ಸತಿ ಮುಳ್ಗೋಡ್ನ ಅಲ್ಲಿ ಇತ್ತು ನೀರೆಲ್ಲ ಕುಡಿದ್ಬಿಟ್ಟೆ. ನಾನು ಕೂಡ ಸ್ವಲ್ಪ ಹೈಟ್ ಕಡಿಮೆ ಅಲ್ಲಿ, ಇನ್ನೊಂದು ಸ್ವಲ್ಪ ದೂರ ಹೋಗೋಣ ಅಂದರೆ ಭಯ. ಈಗ ನಾವೆಲ್ಲ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡೋಣ ಅಂತ ಹಿಂದಕ್ಕೆ ಹೋಗೋಣ ಅಂತ ಇದ್ವಿ. ಸರಿ ಆಯಿತು ಬನ್ನಿ, ಹಿಂದಕ್ಕೆ ಹೋಗ್ಬಿಟ್ಟು ಇದು ಮಾಡ್ತೀನಿ, ನಾನು ವೀಡಿಯೋ ಮಾಡ್ತೀನಿ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ನೆತಕೊಂಡು ಬೀಳಿಸ್ಬಿಟ್ಟಿದ್ರು. ನಮ್ಮ ಮಮ್ಮಿ ಎದ್ದಳಕ್ಕೆ ಹೋಗಿ ಬೀಳ್ತಾನೆ ಇದ್ರು. ನೋಡಿ ಅಲ್ಲಿ ನಮ್ಮ ಅಕ್ಕ ಎಲ್ಲರೂ ಬಿದ್ದು ಒದ್ದಾಡ್ತಾ ಇದ್ದಾರೆ. ನಾನಿದು ಈಗ ನಮ್ಮ ತಂಗಿ ಇದು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಫುಲ್ಲು ಇನ್ನೂ ಚೆನ್ನಾಗಿರೋದು ನಾನು ತೋರಿಸ್ತೀನಿ. ಇನ್ನು ಮುಂದಕ್ಕೆ ವೀಡಿಯೋ ಮಾಡ್ತಾಯಿದ್ದೀವಿ, ತೋರಿಸ್ತೀವಿ ಇನ್ನು ಮುಂದಕ್ಕೆ. ಬಾಯ್. ನಾನು ನಮ್ಮ ತಂಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ಸಾಂಗಿಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಮಲ್ಪೆ ಬೀಚ್ ನೋಡಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನೀವು ಬನ್ನಿ ಎಂಜಾಯ್ ಮಾಡ್ಕೊಂಡು ಎಂಟ್ರಿ ಫೀಸ್ ಓಕೆನಾ. ಈಗ ಲಾಸ್ಟು ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ. ಪೊಲೀಸ್ನವರು ಕೂಡ ಅದನ್ನೇ ಹೇಳ್ತಾಯಿದ್ರು, ಸ್ವಲ್ಪ ಸಂಜೆ ಆಯಿತು ಹೋಗಿ ಅಂತ, ಜಾಸ್ತಿ ವ್ಯೂಸ್ ಬಂದುಬಿಡುತ್ತೆ ಗಾಳಿಗೆ ಅಂತ ಹೇಳ್ಬಿಟ್ಟು ನಾವು ಓಕೆ ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಲಾಸ್ಟ್ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡು ಲಾಸ್ಟ್ ವೀಡಿಯೋ ಇದು. ನಾವು ಎಂಜಾಯ್ ಮಾಡಿದ್ದೀವಿ. ನೀವು ಒಂದು ದಿವಸ ಬಂದು ಎಂಜಾಯ್ ಮಾಡ್ಕೊಂಡು ಬನ್ನಿ. ಯಾರ್ಯಾರು ಹೋಗಿದ್ದೀರಾ ಅವರೆಲ್ಲ ನಾವು ಹೋಗಿದ್ದೀವಿ ಅಂತ ಕಮೆಂಟ್ ಮಾಡಿ. ನಮ್ಮ ಅವ್ವ ಎಲ್ಲರೂ ಅಲ್ಲಿ ನಿಂತಿದ್ದಾರೆ. ನಮ್ಮ ಅವ್ವ ಒಳಗಡೆ ಬರಲಿಲ್ಲ. ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಬಾಯ್.